ನಮ್ಮ ಮೆಟ್ರೋ ಈ ಟಿಕೆಟ್ ಪ್ರೈಸ್ನ ಮೆಟ್ರೋ ಸ್ಪೀಡ್ ಥರ ಒಂದೇ ಸರಿ ಹೆಚ್ಚಿಗೆ ಮಾಡಿದ್ದಾರೆ. ಈ ಬಿ ಎಮ್ ಟಿ ಸಿ ಕೆ ಎಸ್ ಆರ್ ಟಿ ಸಿ ಅವರು ಹೆಚ್ಚಿಗೆ ಮಾಡಿ ಇವಾಗ ತಾನೇ 1 ಮಂತ್ ಆಯಿತು. ಸೊ ಇವರು ನಾವೇನು ಕಮ್ಮಿ ಇಲ್ಲ ಅಂತ ಅವ್ರು 15% ಮಾಡಿದ್ರೆ ಇವರು 45 to 50% ಮಾಡಿದ್ದಾರೆ. ಆಮೇಲೆ ಕೆಲವೊಂದು ಸ್ಟೇಜಲ್ಲಿ 90 to 100% ಕೂಡ ಆಗಿದೆ. ಆದರೆ ಮಿನಿಮಮ್ ಪ್ರೈಸ್ ಮಾತ್ರ ಚೇಂಜ್ ಆಗಿಲ್ಲ. 10 ರೂಪಾಯಿ ಅಷ್ಟೇ ಇದೆ. ಸೊ 0 to 2 ಕಿಲೋಮೀಟರ್ಸ್. ಆದರೆ ಮ್ಯಾಕ್ಸಿಮಮ್ ಬಂದ್ಬಿಟ್ಟು 60ರಿಂದ 90ವರೆಗೂ ಮಾಡಿದ್ದಾರೆ. ಆಮೇಲೆ ಈ ಸ್ಮಾರ್ಟ್ ಕಾರ್ಡ್ ಮಿನಿಮಮ್ ಬ್ಯಾಲೆನ್ಸ್ ಏನು ಮೇಂಟೈನ್ ಮಾಡೋದಿದೆ, ಸೊ ಅದು 50ರಿಂದ 90 ಮಾಡಿದ್ದಾರೆ. ಆ್ಯಕ್ಚುಲಿ ಈ ಪ್ರೈಸ್ ಹೈಕ್ ಮಾಡೋ ಅವಶ್ಯಕತೆ ಇರಲಿಲ್ಲ, ಯಾಕಂದರೆ ಇದೇನು ಲಾಸಲ್ಲೇನು ಓಡಾಡ್ತಾ ಇರಲಿಲ್ಲ, ಲಾಭದಲ್ಲೇ ಇದೆ. ಸೊ ಲಾಭದಲ್ಲಿ ಇದ್ದರೂ ಕೂಡ ಇಷ್ಟೊಂದು ಹೆಚ್ಚಿಗೆ ಮಾಡಬಾರ್ದಿತ್ತು. ಸೊ ಹಾಗೂ ಮಾಡಲೇಬೇಕು ಅಂದಿದ್ರೆ ಏನೋ ಒಂದು 5% ಇಲ್ಲ ಒಂದು 10% ಮ್ಯಾಕ್ಸ್ ಮಾಡ್ಬೋದಿತ್ತು. ಬಟ್ ಇವರು 5% ಬದಲು 50% ಮಾಡಿದ್ದಾರೆ. ಸೊ ಎಷ್ಟೊಂದು ಜನ ಮೆಟ್ರೋ ಮೇಲೆ ಡಿಪೆಂಡ್ ಆಗಿರ್ತಾರೆ ಡೈಲಿ, ಕೆಲಸಕ್ಕಾಗಲಿ ಬೇರೆ ಬೇರೆ ಕೆಲಸಕ್ಕೆ ಎಲ್ಲ ಮೆಟ್ರೋ ಮೇಲೆ ಡಿಪೆಂಡ್ ಆಗಿರ್ತಾರೆ. ಸೊ ಇವಾಗ ಈ ಪ್ರೈಸ್ ಹೈಕಿಂದ ಎಲ್ಲ ಓನ್ ವೆಹಿಕಲ್ ತೊಗೊಂಡು ಓಡಾಡ್ತಾರೆ. ಅವ್ರ ಓನ್ ವೆಹಿಕಲ್ ಇದ್ರೂ ಕೂಡ ಸೊ ಮೆಟ್ರೋ ಓಡಾಡ್ತಾ ಇದ್ರು. ಇವಾಗ ಈ ಪ್ರೈಸ್ ಹೈಕಿಂದ ಎಲ್ಲ ಅವ್ರವ್ರ ಓನ್ ವೆಹಿಕಲ್ ತೊಗೊಂಡು ಓಡಾಡ್ತಾರೆ. ಸೊ ಇವಾಗ ಆಲ್ರೆಡಿ ಒಂದು 4-5 ದಿನ ಆಯ್ತು ಈಗ ಪ್ರೈಸ್ ಹೈಕ್ ಆಗಿ. ಈಗ ಆಲ್ರೆಡಿ 10% ಓಡಾಡೋ ಜನ ಕಡಿಮೆ ಆಗಿದೆ ಮೆಟ್ರೋಗೆ. ಈ ಎಮ್ ಜಿ ರೋಡು, ಪರ್ಪಲ್ ಲೈನ್ ಸ್ಪೆಷಲಿ ತುಂಬ ರಶ್ ಇರೋದು. ಸೊ ಇವಾಗೆಲ್ಲ ಪ್ರೈಸ್ ಹೈಕಿಂದ ಖಾಲಿಯಾಗಿದೆ. ಸೊ ಇಷ್ಟೊಂದು ಜನ ಕಡಿಮೆ ಆದರೂ ಕೂಡ ಇವತ್ತು BMRCL MD ಮಹೇಶ್ವರ ರಾವ್ ಅವರು ಹೇಳಿದ್ದಾರೆ ಪ್ರೈಸ್ ಯಾವುದೇ ಕಾರಣಕ್ಕೂ ಕಡಿಮೆ ಮಾಡಲ್ಲ ಅಂತ. ಬಟ್ ಕೆಲವೊಂದು ಸ್ಟೇಜಲ್ಲಿ ಏನು 90 to 100% ಜಂಪ್ ಆಗಿದೆ, ಸೊ ಅದನ್ನು ಅವರು ರಿವ್ಯೂ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಪ್ರೈಸ್ ಹೈಕ್ ಮಾಡೋ ಬದಲು ಇವರು ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಏನು ಕಾಮಗಾರಿ ನಡೀತಾ ಇದೆ, ಸೊ ಅವನ್ನ ಇನ್ನೂ ಸ್ಪೀಡಪ್ ಮಾಡ್ಬೋದಿತ್ತು. ಸೊ ಈಗ ಎಕ್ಸಾಂಪಲ್ ಈ ಯೆಲ್ಲೋ ಲೈನ್ ಈಗ ಆಲ್ರೆಡಿ ಜನವರಿಗೆ ಸ್ಟಾರ್ಟ್ ಆಗಬೇಕಿತ್ತು, ಸೊ ಇನ್ನೂ ಕೂಡ ಸ್ಟಾರ್ಟ್ ಆಗಿಲ್ಲ. ಸೊ ಅಂಥ ಕಾಮಗಾರಿನ ಇವರು ಸ್ಪೀಡಪ್ ಮಾಡೋದು ಬಿಟ್ಟು ಟಿಕೆಟ್ ಪ್ರೈಸ್ನ ಸ್ಪೀಡಪ್ ಮಾಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು, ಕಾಮೆಂಟ್ ಮಾಡಿ.